ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಶಿವಶಂಕರ್, ಪ್ರೀತಿಯ ಪರಿಚಯ ಚಾನಲ್ ಎಡಿಟರ್ ಆ್ಯಂಡ್ ಓನರ್. ಈ ವಾರದ ಪ್ರತಿಭಾ ಪರಿಚಯ, ವ್ಯಕ್ತಿ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಪ್ರೀತಿಯ ಪರಿಚಯ ಚಾನಲ್ ವೀಕ್ಷಕರೇ, ತಮಗೆಲ್ಲರೂ ಯುಗಾದಿ ಹಬ್ಬದ ಆತ್ಮೀಯ ಶುಭಾಶಯಗಳು ಹಾಗೂ ಸ್ವಾಗತ. ನಾವು ಈ ವಾರ ಯುಗಾದಿ ಹಬ್ಬದ ಪ್ರಯುಕ್ತ ಯಾವುದಾದ್ರೂ ಒಂದು ವಿಶೇಷ ವಿಡಿಯೋ ಮಾಡ್ಬೇಕಂತ ಒಂದು ತಾಲೂಕು ನಗರದಲ್ಲಿರುವಂಥ ಚಳ್ಳಕೆರೆ ನಗರದಲ್ಲಿರುವಂಥ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟಿದ್ವಿ. ಅವರು 10ರಿಂದ 11 ವರ್ಷಗಳ ಕಾಲ ಈಗಾಗಲೇ ಸೇವೆ ಸಲ್ಲಿಸಿ ಯಶಸ್ವಿಯಾಗಿ ಮುನ್ನಡೆ ಸಾಧಿಸಿದ್ದಾರೆ. ಈಗ ವೃದ್ಧಾಶ್ರಮಕ್ಕೆ ಒಂದು ಹೊಸ ಕಟ್ಟಡವನ್ನು ಕಟ್ಟಿದಾರಾದರೂ ಅದಿನ್ನೂ ಉದ್ಘಾಟನೆ ಆಗಿಲ್ಲ. ಹಳೆಯ ಕಟ್ಟಡದಲ್ಲೇ ಇನ್ನೂ ನಡೆಸ್ತಾ ಇದ್ದಾರೆ. ಅವರು ತಾವು ಯಾಕೆ ಈ ಆಶ್ರಮ ಸ್ಥಾಪನೆ ಮಾಡಿದ್ವಿ, ಹೇಗೆ ನಡೆಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಮ್ಮ ಮಾತಲ್ಲೇ ತಾವೇ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಅವನ್ನೊಂದು ಸ್ವಲ್ಪ ತಿಳ್ಕೊಂಡು ಬನ್ನಿ. ವಿಡಿಯೋ ಆಗ್ತೈತಾ? ನಾನೇನು ಮಾತಾಡಲಿದ್ನ, ಸುಮ್ಮನೆ ಇಟ್ಕೊಂಡ್ನ. ಇಬ್ರು ಬರಂಗೆ ಫೋಟೋ ಏನೋ ಆಗ್ತೈತಾ? ವಿಡಿಯೋ ಆಗ್ತೈತೆ. ಭೂಮಿ ತುಂಬೆಲ್ಲ ನಿನ್ನಂತಾರೆ ಹುಟ್ಲಪ್ಪ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನಿನ್ನ ಕುಟುಂಬಕ್ಕೆ ಒಳ್ಳೆಯದು. ಅಲ್ಲ, ಇಬ್ಬರು ಅಲ್ಲಿದಾರ. ಅವ್ರಿಗೇನು 5-6 ಜನ ಅಂತ ವಿಡಿಯೋ ಒಂದು 10-15 ಜನ ಇದ್ರು. ಜಾಸ್ತಿ ಇದಾರಪ್ಪ, 20-25 ಜನ ಇದ್ರು. ಅವ್ರು ಮಾತಾಡ್ತಾರೆ ಹೇಳ್ರಿ ಮೇಡಮ್, ಸುಮ್ಮನೆ ಮಾಡ್ಕೊಡ್ರಿ. ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು? ಆಯ್ತು. ರಿಟೈರ್ಡ್ ಟೀಚರ್ಸ್ ಅವರು. ಅದೇ ನಿಮ್ಮ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ರಿ. ನಿಮ್ದು ಯೂಟ್ಯೂಬ್ ಚಾನಲ್ ಹೇಳ್ತೀನಿ. ಆತ್ಮೀಯ, ನಿನ್ನ ಹೆಸರೇನಪ್ಪ? ಶಂಕರ ಅಂತ. ಆತ್ಮೀಯ ಶಂಕರ್ ಮತ್ತು ನಿಮ್ಮ ಸಹಮಿತ್ರರು, ಗಳಿಗೆ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸುತ್ತಾ, ನಾನು ಬನಶ್ರೀ ವೃದ್ಧಾಶ್ರಮದ ಸಂಸ್ಥಾಪಕಿ ಎಸ್ ಮಂಜುಳಾ ಅಂತ. ನಮ್ಮ ತಂದೆ ಹೆಸರು ಕೆಂಚಪ್ಪ, ತಾಯಿ ಲಕ್ಷ್ಮಮ್ಮ. ಅವ್ರ ಕೃಪಾಶೀರ್ವಾದದಿಂದ ಅವ್ರದ್ದೇ ಜಾಗದಲ್ಲಿ 2015ರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ನಾನು ರಿಟೈರ್ಡ್ ಹೆಡ್ ಮಾಸ್ಟರ್ ಆಗಿದ್ದೆ. ಆವಾಗ ನನಗೆ ಯಾವುದ್ರ ಮೇಲೂ ಆಸಕ್ತಿ ಇರಲಿಲ್ಲ. ಈ ವಯಸ್ಸಾದರನ್ನೇ ನೆನಪಾಗಿ ವೃದ್ಧಾಶ್ರಮನೇ ಮಾಡಬೇಕು, ಸಂಧ್ಯಾ ಕಾಲದಲ್ಲಿ ಅವರು ಚೆನ್ನಾಗಿರಬೇಕು. ಏನೆಲ್ಲ ನೋವುಗಳನ್ನು ಅನುಭವಿಸಿದ್ದಾರೆ. ಅವರೆಷ್ಟು ಕಷ್ಟಪಟ್ಟು ಮಕ್ಕಳು ಮರಿ ಮನೆ ಮನೆತನ ಅಂತ ಕಷ್ಟಪಟ್ಟಿರ್ತಾರೆ. ಈ ವಯಸ್ಸಾಗಿರೋ ಕಾಲದಲ್ಲಿ ಅವ್ರು ಸುಖವಾಗಿರಲಿ ಎಂಬ ಒಂದೇ ಉದ್ದೇಶದಿಂದ ಬನಶ್ರೀ ಅಂತ ವೃದ್ಧಾಶ್ರಮವನ್ನು ಸ್ಥಾಪನೆ ಮಾಡಿದೆ. ಇಲ್ಲಿ ಸರ್ಕಾರದಿಂದ ಯಾವುದೂ ನನಗೆ ಸವಲತ್ತಿಲ್ಲ. ನಮ್ಮ ತಂದೆ ಅವ್ರದ್ದು ಇದು ಜಾಗ. ಅವರು ಹೆಸರಿನ ಮೇಲೆ ಅವ್ರಿಗೆ ಗಂಡು ಮಕ್ಕಳು ಇರಲಿಲ್ಲ. ಅವ್ರ ಹೆಸರು ಶಾಶ್ವತವಾಗಿರಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ವೃದ್ಧಾಶ್ರಮನ ಇದೇ ಜಾಗದಲ್ಲಿ ಮಾಡಿದ್ದೀನಿ. ಆಮೇಲೆ ನನಗೆ ರಿಟೈರ್ಮೆಂಟಿಂದು ಒಂದು 25 ಲಕ್ಷ ದುಡ್ಡು ಬಂದಿತ್ತು. ಇದೆಲ್ಲ ಸ್ವಂತವಾಗೇ ಮಾಡಿದ್ದೀನಿ. ಸರ್ಕಾರ ಯಾವುದೂ ಏನೂ ನನಗೆ ಸಹಾಯ ಮಾಡಿಲ್ಲ. ಮತ್ತು ಚಳ್ಳಕೆರೆ ಈ ಶೆಟ್ಟರು, ಜೈನರು ಮತ್ತು ಶಂಕರ್ ಅಂಥವರು ನನಗೆ ಸ್ವಲ್ಪ ಸಹಕಾರ ಕೊಟ್ಟರು.
ಆ ಸಹಕಾರ ಕೊಟ್ಟಿರೋದ್ರಿಂದ ನೀರು ನೆರಳು ಮಾಡ್ಕೊಂಡೆ. ಆಮೇಲೆ ನಗರಂಗೆರೆ ಗ್ರಾಮ ಪಂಚಾಯತಿ PDO ಇದ್ದಾರೆ ರಾಮಚಂದ್ರಪ್ಪ ಅಂತ. ಅವರು ಹೆಸರಿಗೆ ಮಾತ್ರ ರಾಮಚಂದ್ರಪ್ಪ ಅಲ್ಲ, ಆ ಶ್ರೀರಾಮಚಂದ್ರನೇ ಮತ್ತೆ ಹುಟ್ಟಿ ಬಂದಂತಹ ಸದ್ಗುಣಗಳನ್ನು ಹೊಂದಿರ್ತಕ್ಕಂಥವ್ರು. ಅವರು ನಮಗೆ ಎಲ್ಲ ರೀತಿಯಲ್ಲಿ ನಮ್ಗೆ ಸಹಕಾರ ಕೊಡ್ತಾರೆ. ಆಮೇಲೆ ಏನನ್ನ ಇಲ್ಲ ಅಂದರೂ ಸಹ ಅವ್ರು ನಮಗೆ ಒದಗಿಸ್ಕೊಡ್ತಾರೆ. ಆಮೇಲೆ ನರಹರಿ ನಗರದ ಒಬ್ಬರು ಮಂಜುನಾಥ್ ಅಂತಿದ್ದಾರೆ, ಅವ್ರು ನಮಗೆ ನೀರಿನ ಸೌಲಭ್ಯ ಮಾಡಿಕೊಟ್ರು. ಇನ್ನೂ ಏನನ್ನ ಕೇಳಿದರೆ ರೇಷನ್ ಗೀಷನ್ ಸಾಲ ಬಂದರೆ ಕೊಡ್ತಾರೆ. ಇಲ್ಲಿ ಒಟ್ಟು ಎಲ್ಲ 28 ಜನ ಇದ್ದಾರೆ. ಅದರಲ್ಲಿ ಸ್ವಲ್ಪ ಜನ ಊರಿಗೆ ಹೋಗಿದ್ದಾರೆ. ಈಗ ಹಾಲಿ 22 ಜನ ಇದ್ದಾರೆ. ನನಗೆ 35,000 ಪೆನ್ಷನ್ ಬರುತ್ತೆ. ಅದರಲ್ಲೇ ಈ ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ಉಂಡು ಹುಟ್ಟು ಸಂತೋಷವಾಗಿದ್ದಾರೆ. ಸರ್ಕಾರದಿಂದ ಯಾವ ಅನುದಾನವೂ ಇಲ್ಲ, ಬಿಲ್ಡಿಂಗಿಗೂ ದುಡ್ಡಿಲ್ಲ, ಇನ್ನು ಸರ್ಕಾರ ಹೆಸರೇ ನಮ್ಮಲ್ಲಿ ಇಲ್ಲ. ಹಂಗಾಗಿ ಚಳ್ಳಕೆರೆ ಸಮಸ್ತ ಬಂಧುಗಳು ಸಹ ವೆಡ್ಡಿಂಗ್ ಆ್ಯನಿವರ್ಸರಿ, ಬರ್ತ್ಡೇ ಮಾಡ್ತಾರೆ. ಆಮೇಲೆ ಪೂಜೆ ಪುರಸ್ಕಾರ ಮಾಡಿದರೆ ಊಟ ಉಳಿದ್ರೆ ಇಲ್ಲಿ ನಮಗೆ ಕೊಡ್ತಾರೆ. ಅದರಿಂದನೂ ಎಷ್ಟೋ ನಮಗೆ ಉಪಯೋಗ ಆಗ್ತದೆ. ಆಮೇಲೆ ಪ್ರಭು ಲಾಡ್ಜ್ ಅವರು ಇದ್ದಾರೆ, ಅವ್ರ ಹೆಸರು ಪ್ರಭು ಅಂತ. ಅವರು ಸಹ ತಿಂಗಳ 1 ಪ್ಯಾಕೆಟ್ ಅಕ್ಕಿ ಕೊಡ್ತಾರೆ. ಆಮೇಲೆ ಜೈನರು, ಅದೇ ಮಾರ್ವಾಡೀಸು ಅಕ್ಕಿಗಳು ಕೊಡ್ತಾರೆ, ರೇಷನ್ ಕೊಡ್ತಾರೆ. ಆಮೇಲೆ ದುರ್ಗದಲ್ಲಿ ಒಂದು ರಿಧಿ ಫೌಂಡೇಶನ್ ಅಂತ ಇದೆ, ಅವರು ಸಹ ನಮಗೆ ರೇಷನ್ ಕೊಡಿಸೋದು ಅದು ಮಾಡ್ತಾರೆ. ಅದ್ರ ಮುಖಾಂತರ ನಮ್ಮದು ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಈ ಪ್ರಕಾಶ್ ಸ್ಟೀಲು ಕಂಪ್ನಿಯವರು ವರ್ಷಕ್ಕೊಂದು ಸತಿ ಅವರು ನಮಗೆ ರೇಷನ್ ಕೊಡಿಸ್ತಿದ್ದಾರೆ. ಇದೇ ರೀತಿಯಾಗಿ ಈ ಚಳ್ಳಕೆರೆ ಜನದ ಸಹಕಾರದಿಂದ ನಮ್ಮ ಆಶ್ರಮ ಚೆನ್ನಾಗಿ ನಡೆಯುತ್ತೆ. ಅಂದರೆ ಯಾವುದಕ್ಕೂ ತೊಂದರೆ ಇಲ್ಲ. ವರ್ಕರ್ಸ್ಗಳದ್ದೇ ಅಭಾವ. ಅವ್ರು ನಾವು ಕೊಡೋ 5-6 ಸಾವಿರಕ್ಕೆ ಅವ್ರು ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಆ ವರ್ಕರ್ಸ್ ಇಲ್ಲ, ಇಲ್ಲಿರೋರೇ ಸೇರ್ಕೊಂಡು ನನ್ನೂ ಸೇರ್ಕೊಂಡು ಅಡುಗೆ ಮಾಡೋದು, ಬಡಿಸ್ಕೊಳ್ಳೋದು ಹಿಂಗೆ ಮಾಡ್ತಿದ್ದೀವಿ. ದಯಮಾಡಿ ನಿಮ್ಮ ಚಾನಲ್ ಮುಖಾಂತರ ಆದ್ರೂ ನಮಗೆ ಸರ್ಕಾರದಿಂದ ಬರೋ ಅನುದಾನನ ಕೊಡಿಸ್ಕೊಡ್ಬೇಕು ಅಂತ ನಿಮ್ಮ ಯೂಟ್ಯೂಬ್ ಚಾನಲ್ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಆ ಕೆಲಸದವ್ರಿಗಾದ್ರೂ ಸಂಬಳ ಬಂದರೆ ನಾವು ಎಷ್ಟೋ ಚೆನ್ನಾಗಿರ್ತೀವಿ. ಇನ್ನೂ ಚೆನ್ನಾಗಿ ಸಾವಿರಾರು ಜನಕ್ಕೆ, ನೂರಾರು ಜನಕ್ಕೆ ಇದು ಆಶ್ರಯ ತಾಣ ಆಗಲಿ ಅಂತ ನನ್ನ ಇಷ್ಟ. ಹಂಗಾಗಂಗೆ ನೀವು ನಮಗೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ನಿಮ್ಮ ಯೂಟ್ಯೂಬ್ ಚಾನಲ್ ಅವ್ರಿಗೂ, ಶಂಕರ್ ಅವ್ರಿಗೂ, ನಿಮ್ಮೆಲ್ಲ ಸಹೋದ್ಯೋಗಿಗಳ ಮಿತ್ರರಿಗೂ, ಬಂಧುಗಳಿಗೂ, ನನಗೆ ಈ ದಿನ ರೇಷನ್ ಕೊಡಿಸಿ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟುಹಬ್ಬವನ್ನು ಮಾಡಿದ್ದೀರ, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ವೃದ್ಧರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ನಿಮ್ಮ ಯಶಸ್ಸನ್ನು ನಾವು ಬಯಸುತ್ತಾ, ನಿಮ್ಮ ಆಸೆಗಳನ್ನು ನೆರವೇರಿಸ್ಕೊಂಡು 100 ವರ್ಷಗಳ ಕಾಲ ನಿಮ್ಮ ಬಳಗ ಎಲ್ಲ ಬದುಕಲಿ ಅಂತ ಹೇಳ್ತಾ, ನಾವು ನಿಮ್ಮೆಲ್ಲರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡಿ, ಲೈಕ್ ಮಾಡಿದಷ್ಟು ಮುಂದಿನ ವಿಡಿಯೋ ತೆಗೆಯೋದಕ್ಕೆ ನಮಗೆ ಸ್ಪಿರಿಟ್ ಬರುತ್ತೆ. ಜೊತೆಗೆ ನಿಮಗೆ ಯಾವ ಮಾಹಿತಿ ಇಷ್ಟ, ಯಾವ ಥರದ ವಿಡಿಯೋ ಇಷ್ಟ ಅನ್ನೋದನ್ನು ನಮಗೆ 9535499247 ಈ ನಂಬರು ಅಥವಾ 7619579103 ಈ ನಂಬರ್ ವಾಟ್ಸಾಪ್ಗೆ ಇನ್ಫಾರ್ಮೇಷನ್ ಮಾಡಿ. ನೀವು ಇಂಥ ವಿಡಿಯೋ ಬೇಕಂತ ಮಾಡಿದ ಇನ್ಫಾರ್ಮೇಷನ್ನು ಕನಿಷ್ಠ ಒಂದು 20 ಜನ ಅದೇ ಥರದ ವಿಡಿಯೋ ಬೇಕು ಅಂತ ಹೇಳಿದರೆ ಆ ವಿಡಿಯೋ ಮಾಡಿ ಹಾಕ್ತೀವಿ.